ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತದ ಸಾಧನೆಯಿಂದ ಪ್ರಭಾವಿತವಾದ ಇಂಡೋನೇಷ್ಯಾ ಇದೀಗ ಭಾರತದೊಂದಿಗೆ ಕೈಜೋಡಿಸುವ ಉತ್ಸುಕತೆ ತೋರಿದೆ. ಭಾರತಕ್ಕೆ ಭೇಟಿ ನೀಡಿರುವ ಇಂಡೋನೇಷ್ಯಾದ ರಾಷ್ಟ್ರೀಯ ಇಂಧನ ಮಂಡಳಿ ನಿಯೋಗವು ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಮಹತ್ವದ ಚರ್ಚೆ ಸಹ ನಡೆಸಿದೆ. ಸೌರಶಕ್ತಿ ಸೇರಿದಂತೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತದೊಂದಿಗೆ ಕೈಜೋಡಿಸಲು ಇಚ್ಛಿಸಿದ ಇಂಡೋನೇಷ್ಯಾ ನಿಯೋಗ ಭಾರತದ ಅಗತ್ಯ ಸಹಕಾರವನ್ನು ಕೋರಿತು. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತದ ಪರಿಣತಿ ಮತ್ತು ಅನುಭವ ಹಂಚಿಕೊಳ್ಳಲು ಉತ್ಸುಕತೆ ತೋರಿತು. ಪ್ರಹ್ಲಾದ್ ಜೋಶಿ ಅವರು ಇಂಡೋನೇಷ್ಯಾದ ನಿಯೋಗದೊಂದಿಗೆ ಮಹತ್ವದ ಸಭೆ ಸಹ ನಡೆಸಿದರು. ಪಿಎಂ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ ಯೋಜನೆಗಳ ಮೂಲಕ ದೇಶದಲ್ಲಿ ರೈತರು ಮತ್ತು ಮನೆಗಳಿಗೆ ನೇರ ಮತ್ತು ನಿರಂತರವಾಗಿ ಉಚಿತ ವಿದ್ಯುತ್ ಕಲ್ಪಿಸುತ್ತಿರುವ ಕುರಿತು ನಿಯೋಗಕ್ಕೆ ವಿವರಿಸಿದರು. ಪಿಎಂ ಕುಸುಮ್ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 2.7 ಮಿಲಿಯನ್ ಕೃಷಿ ಪಂಪ್ಗಳನ್ನು ಸೌರೀಕರಣಗೊಳಿಸಲಾಗಿದೆ. 4.7 ಮಿಲಿಯನ್ ಮನೆಗಳಿಗೆ ಸೂರ್ಯಘರ್ ಯೋಜನೆಯ ಪ್ರಯೋಜನ ದೊರೆತಿದೆ ಎಂದು ಹೇಳಿದರು. ಸಭೆಯಲ್ಲಿ ಇಂಡೋನೇಷ್ಯಾದಿಂದ ಆಗಮಿಸಿದ್ದ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.